ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಯಾದಗಿರಿಯಲ್ಲಿ ಕಾರ್ ಮತ್ತು ಬಸ್ ಅಪಘಾತದಲ್ಲಿ ಕೃಷ್ಣ ನಾಯಕ್ ಏನು ಕೌನ್ಸಿಲರ್ ಇದ್ದಾರೆ ಅವರ ಕುಟುಂಬಸ್ಥರು ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ನಾನು ರಾಯಚೂರು ಜಿಲ್ಲೆ ಸಿರುವಾರ ಪಟ್ಟಣದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು ಕೃಷ್ಣ ನಾಯಕರ ಕುಟುಂಬಸ್ಥರೇ ಮೃತಪಟ್ಟಿದ್ದಾರೆ. ಅವರ ಸಂಬಂಧಿಕರು ಈಗಾಗಲೇ ಅವರ ಮನೆ ಹತ್ರ ಜಮಾವಣೆ ಆಗ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಬಹಳ ಒಳ್ಳೆಯ ವ್ಯಕ್ತಿ, ಸಾಕಷ್ಟು ರೀತಿಯಲ್ಲಿ ಸಹಾಯ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅವ್ರ ಸಂಬಂಧಿಕರಾಗಿರ್ಬೋದು ಮತ್ತು ಸ್ಥಳೀಯರು ಕೂಡ ಸದ್ಯ ಅವರ ನಿವಾಸದ ಎದುರು ಕೂತಿದ್ದಾರೆ. ಯಾಕಂದರೆ ಇಡೀ ಕುಟುಂಬ ಸಮೇತರಾಗಿ ಕೃಷ್ಣ ನಾಯಕರು ಇವತ್ತು ಅಮಾವಾಸ್ಯೆ ಅಂಥೇಳಿ ದೇವಸ್ಥಾನಕ್ಕೆ ಹೋಗಿದ್ರು. ನಂತರ ವಾಪಸ್ ಆಗುವಂಥ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು. ಇಡೀ ಕುಟುಂಬ ಈ ಒಂದು ದುರಂತದಲ್ಲಿ ಅಸುನೀಗಿರುವಂಥದ್ದು. ಇಲ್ಲಿರುವಂಥ ಸಂಬಂಧಿಕರು ಮತ್ತು ಅವ್ರಿಗೆ ಪರಿಚಯಸ್ಥರ ಆಕ್ರಂದನ ಹೆಚ್ಚಾಗಲಿಕ್ಕೆ ಕಾರಣ ಆಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ಇಲ್ಲಿ ಏನು ಬಂದಿದ್ದಾರೆ, ಸಾಕಷ್ಟು ಆಕ್ರಂದನ ವ್ಯಕ್ತಪಡಿಸ್ತಾ ಇದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು ಅವರ ಸಂಬಂಧಿಕರು ಒಬ್ಬೊಬ್ಬರಾಗಿಯೇ ಅವರ ನಿವಾಸದತ್ತ ಬರ್ತಾ ಇದ್ದಾರೆ. ಯಾಕಂದರೆ ಮಾಹಿತಿ ತಿಳಿದಂಥ ಪ್ರತಿಯೊಬ್ಬರು ಕೂಡ ಕೃಷ್ಣ ನಾಯಕ್ ಅವರ ಮನೆಗೆ ಬಂದು ಘಟನೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೂಡ ಪಡಿತಾ ಇರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಪ್ರತಿಯೊಬ್ಬರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಸಾಕಷ್ಟು ರೀತಿಯಲ್ಲಿ ಅಳಲನ್ನು ತೋಡ್ಕೋತಾ ಇದ್ದಾರೆ. ಅಂದರೆ ಒಬ್ಬರು ಈ ರೀತಿ ಸಾವನ್ನಪ್ಪಿದ್ರೆ ಇಷ್ಟು ದೊಡ್ಡ ಮಟ್ಟಕ್ಕೆ ದುಃಖ ಆಗ್ತಿರಲಿಲ್ಲ. ಆದರೆ ಇಡೀ ಕುಟುಂಬ ಸಮೇತರಾಗಿ ದೇವಸ್ಥಾನಕ್ಕೆ ಹೋಗಿರುವಂತಹ ಕುಟುಂಬ ಈ ರೀತಿ ದುರಂತಕ್ಕೆ ಅಂತ್ಯ ಆಯಿತು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಕೂಡ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಆಕ್ರಂದನವನ್ನು ಹೊರಗಡೆ ಹಾಕ್ತಾ ಇರುವಂಥದ್ದನ್ನು ಕೂಡ ನೋಡ್ಬೋದು. ಅವರ ನಿವಾಸದ ಸಾಕಷ್ಟು ಜನ ಸ್ಥಳೀಯರು ಕೂಡ ಬಂದಿದ್ದಾರೆ, ಪರಿಚಯಸ್ಥರು ಕೂಡ ಸಾಕಷ್ಟು ಜನ ಬಂದಿದ್ದಾರೆ. ಘಟನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ಬೇಸರವನ್ನು ಹೊರ ಹಾಕ್ತಾ ಇರುವಂಥದ್ದು. ದೃಶ್ಯದಲ್ಲಿ ಪ್ರತಿಯೊಬ್ಬ ಅವರ ಸಂಬಂಧಿಕರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು ಕೂಡ ಕಾಣಿಸಿಕ್ತಾ ಇರುವಂಥದ್ದು. ನಾನೀಗ ಅವರ ಸಹೋದರ ಇದರ ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಹೇಳಮ್ಮ, ಎಷ್ಟು ಗಂಟೆಗೆ ಹೋಗಿದ್ರು, ಯಾರ್ಯಾರು ಹೋಗಿದ್ರು? ಅವ್ರು ಎಷ್ಟು ಗಂಟೆಗೆ ಹೋಗಿದ್ದನ್ರಿ ನನಗೆ ಗೊತ್ತಿಲ್ಲ ಸರ್. ಅವರು ಒಮ್ಮೆಕ್ಕೆ ನನಗೆ 10ವರೆಗೆ ಗೊತ್ತಾಗ್ಯದ ರೀ ಸರ್. 10ವರೆಯಲ್ಲಿದ್ದ ನಿಮ್ಮ ತಮ್ಮಗೆ ಹಿಂಗೆ ಗಾಡಿ ಆಕ್ಸಿಡೆಂಟ್ ಆಗ್ಯದ ಅಂದ್ರಿ. ನನಗೆ ಗೊತ್ತಿಲ್ಲಲ್ರಿ ಅಂದೆ. ಗೊತ್ತಿಲ್ಲ ಅಂದಾಗ ಇಲ್ಲಮ್ಮ ಹಿಂಗಾಗ್ಯದ, ಏನಾಗ್ಯದ ಅಂತ ಕೇಳಿದ್ರಿ. ಆಕ್ಸಿಡೆಂಟ್ ಏನಂತ ಹೇಳಿಲ್ರಿ. ಈಗ ಇಲ್ಲಿಗೆ ಮನೆಗೆ ಬಂದಿರಿ ಆಟೋ ತಗೊಂಡು. ಆಟೋದಾಗ ಬಂದ ಮ್ಯಾಕನೇ ನನಗೆ ಅಲ್ಲಲ್ಲಿ ಸುದ್ದಿ ಆಯಿತು. ಯಾರಿದ್ದೀರೋ ಫಸ್ಟಿಗೆ ಬಂದಕ್ಕೆ ನಾನೇ ನನ್ನ ತಮ್ಮನ್ನ ನೋಡಬೇಕು, ನಾ ಮಾತಾಡಬೇಕು. ನನ್ನ ತಮ್ಮ ನನ್ನ ಜೊತೆಗೆ ಜನ ಇರೋನ್ರಿ. ನನ್ನ ತಮ್ಮ ನನ್ನ ಬಿಟ್ಟಿರ್ತದಿಲ್ಲ. ನನ್ನ ತಮ್ಮನ ನೋಡ್ಬೇಕಂತ ಬಂದೀನಿ ರೀ. ಆಟೋಟಿಗೆ ಸಾವಿನ ಸುದ್ದಿ ಗೊತ್ತಾಯ್ತು ರೀ.